ಶ್ರೀಪಾದರಾಜರು ಒಂದೇ ಮಾತು ಹೇಳಿದ್ರು, ಆವಮನ ಬಲ ಪಿಡಿದು ಅಂತ. ವಾಯುದೇವರ ಪಾದಾರವಿಂದಗಳಿಗೆ ಬಿದ್ದು ಅವರ ಶಾಸ್ತ್ರವನ್ನು ಅಧ್ಯಯನ ಮಾಡಿಯೇ ಮುಂದುವರಿಬೇಕು, ಬಿಟ್ಟರೆ ಬೇರೆ ರೀತಿಯಿಂದ ಸಾಧ್ಯವೇ ಇಲ್ಲ. ಅದೇ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರೇ ಹೇಳ್ತಾರೆ, ಗುರುಗಳು ಅಂದರೆ ಹೇಳಿದ್ರೆ ಯಾರು? ಷಣ್ಣವತ್ಯಂಗುಲೋ ಯಸ್ತು ನೆಗ್ರೋದ ಪರಿಮಂಡಲ ಅಂತ ಒಂದು ಮಾತು ಹೇಳಿ 32 ಲಕ್ಷಣೋಪೇತವಾಗಿರಬೇಕು ಗುರುಗಳು ಅಂದರೆ. ಅಸಂಶಯ ಸಂಶಯಶ್ಚಿತ್, ಅವರಿಗೆ ಯಾವುದೇ ಸಂಶಯಗಳಿರಬಾರ್ದು, ನಮಗೆ ಬರುವ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಬೇಕು. ಇಂಥವರು ಪರಮಗುರುಗಳು. ಯಾರಿಂಥ ಗುರುಗಳು? ವಾಯುದೇವರೇ ಇಂಥ ಗುರುಗಳು. ಅದಕ್ಕೆ ಎಲ್ಲಿ ಬಂದರೂ ದೇವತೆಗಳು ಬಿಡೋದಿಲ್ಲ ಅವರನ್ನು. ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡಿದಾಗಲೂ ದೇವತೆಗಳು ಬಿಡೋದಿಲ್ಲ. ಸನಕಾದಿಗಳು ಶೇಷದೇವರನ್ನು ಕೇಳ್ತಾರೆ, ಎಲ್ಲಿಂದ ಹೋಗ್ತಾ ಇದ್ದೀರಾ ವಾಪಸ್ ನಿಮ್ಮ ಲೋಕಕ್ಕೆ ಅಂತ. ಕೆಳಗಡೆ ಶ್ರೀಮದ್ ಆಚಾರ್ಯರ ಭಾಷ್ಯ ಪಾಠ ನಡೀತಾ ಇತ್ತು, ಅಂತರಿಕ್ಷದಲ್ಲೇ ಕೈ ಮುಕ್ಕೊಂಡು ಕೇಳ್ಕೊಂಡೆ, ಎಲ್ಲಿ ಸಿಕ್ಕರು ಒಂದು ಕ್ಷಣ ಸಿಕ್ಕರು ಬಿಡಬಾರ್ದು ಅಂತ. ಅಲ್ಲ ಶೇಷದೇವರು, ಹೌದು, ನಾವು ನಮ್ಮ ಮುಂದಿನ ಸಾಧನೆ ಆಗಬೇಕಾಗಿದ್ದರೆ ವಾಯುದೇವರ ಕಾಲೇ ಹಿಡಿಬೇಕು. ಅವರು ಉಪದೇಶ ಮಾಡಿದರೆ ಸಾಧ್ಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಶೇಷದೇವರಿಂದ ಆರಂಭ ಮಾಡಿಕೊಂಡು ಎಲ್ಲ ಜೀವರಾಶಿಗಳಿಗೂ ಕೂಡ ವಾಯುದೇವರ ಉಪದೇಶ ಇಲ್ಲದೆ ನಮಗೆ ತತ್ವಜ್ಞಾನ ಸಿಗಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಇಂಥ ಅದ್ಭುತವಾದ ವಿಷಯವನ್ನು ಒಂದು ಮಾತಲ್ಲಿ ಸೆರೆ ಹಿಡಿತಾರೆ ಅಂದರೆ ಅವರದ್ದು ಎಂಥ ಪಾಂಡಿತ್ಯ ಶ್ರೀಪಾದರಾಜರದ್ದು. ಆವವನ ಬಲ ಪಿಡಿದು ಅಂತ ಒಂದೇ ಮಾತಲ್ಲಿ ಅದನ್ನು ಹೇಳಿದ್ರು. ಬಲ ಪಿಡಿದು ಹರಿಯ ಸುರರ ಐದುವರು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಏನು ಮಾಡ್ತಾರೆ? ವಾಯುದೇವರ ಕಾಲು ಹಿಡ್ಕೊಂಡು ಏನೇನೋ ಕೇಳ್ಕೊಳ್ತಾರಾ, ಇಲ್ಲಿ ಲೌಕಿಕವಾದ ಆಸೆಗಳನ್ನು ತೀರಿಸ್ಕೊಂಡು ಬಿಡ್ತಾರ ಅಂದರೆ ಹಾಗಲ್ಲ. ಹರಿಯ ಸುರರ ಐದುವರು ಅಂದರು ಅವರು. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಭಗವಂತನನ್ನು ತೋರಿಸ್ಕೊಡ್ರಿ ಅಂತ ಕೇಳ್ಕೊಳ್ತಾರೆ ಅಷ್ಟೇ. ಭಗವಂತನನ್ನು ತೋರಿಸ್ಕೊಡ್ರಿ, ನಿಮ್ಮನ್ನು ಬಿಟ್ಟರೆ ನಾವು ಯಾರ ಕಾಲು ಹಿಡಿದ್ರೂ ನಮಗದು ಸಾಧ್ಯ ಇಲ್ಲ, ಹಾಗಾಗಿ ತೋರಿಸ್ಕೊಡ್ರಿ ಅಂತ ಕೇಳ್ಕೊಳ್ತಾರೆ. ಆ ವಾಯುದೇವರ ಅನುಗ್ರಹದಿಂದ ಮುಂದಕ್ಕೆ ಹೋಗ್ತಾರೆ. ಅಂಥವರು ನಮ್ಮ ಕುಲಗುರುರಾಯರು ಅಂತ ಹೇಳ್ತಾರೆ. ನಮ್ಮ ಕುಲದಲ್ಲಿ ಬಂದ್ರಲ್ರಿ ಅವರು. ನಮಗೋಸ್ಕರ ಭಗವಂತನ ಆಜ್ಞೆಯನ್ನು ಆದೇಶ ಮೌಳಿ ಮಣಿಮುಜ್ವಲ ವರ್ಣಮೇನಂ, ತಲೆ ಮೇಲೆ ಭಗವಂತನ ಆದೇಶವನ್ನು ಹೊತ್ಕೊಂಡು ನಮಗೋಸ್ಕರ ಇಲ್ಲಿ ಅವತಾರ ಮಾಡಿ ನಮ್ಮ ಮಧ್ಯದಲ್ಲೇ ಓಡಾಡಿಕೊಂಡು ಹೋದ್ರಲ್ಲ, ಇನ್ನೆಂಥ ಉಪಕಾರ ಇರಬೇಕು. ಅದಕ್ಕೆ ಶ್ರೀಪಾದರಾಜರು ಆ ಪದ ಹಾಕಿದರು, ನಮ್ಮ ಕುಲಗುರುರಾಯರ್ರಿ ಅವರು ಅಂತ ಹೇಳಿದ್ರು. ನಮ್ಮ ಕುಲಗುರು. ನಾವೆಲ್ಲ ಪ್ರತಿದಿನ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಕೊಳ್ಳೋ ತನಕ ಬೇರೆ ಏನು ಕೆಲಸ ಮಾಡೋದು ಬೇಡ, ಶ್ರೀಮದ್ ಆಚಾರ್ಯರನ್ನು ಸ್ಮರಣೆ ಮಾಡಿದರೆ ಸಾಕು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥ ಮತುಲಂ ಭಜೆ ತಾಪತ್ರಯಾಪಹಂ. ಏನೇನಿದೆ ಯಾವ ಭ್ರಾಂತಿಯೂ ಬರೋದಿಲ್ಲ, ಏನೂ ನಿನ್ನ ಒಳಗಡೆ ಕಲ್ಮಶಗಳೇ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅಂಥವರು ವಾಯುದೇವರು ನಮ್ಮ ಕುಲದಲ್ಲಿ ಬಂದಿದ್ದಾರೆ ಅಂತ ಹೆಮ್ಮೆಯಿಂದ ಎದೆ ತಟ್ಕೊಂಡು ನೀವು ಇದನ್ನು ಹೇಳಿ ಅಂತಾರೆ ಶ್ರೀಪಾದರಾಜರು. ನಮ್ಮ ಕುಲಗುರುರಾಯರು ಅಂತ ಹೇಳಬೇಕಾದ್ರೆ ನಾವು ನಮ್ಮ ಅಂತಲೇ ಹೇಳಬೇಕು. ಅವರು ಮಾತ್ರ ಅಲ್ಲ, ಯಾರೇ ಮಧ್ವನಾಮವನ್ನು ಹೇಳಿದರೂ ಅವರೆಲ್ಲರೂ ಹೇಳುವ ಮಾತೇನು ಅಂದರೆ ನಮ್ಮ ಕುಲಗುರುರಾಯರು ಅಂತ ಹೇಳ್ಕೊಳ್ಬೇಕು ನಾವು. ಅಂಥ ಚಿಂತನೆಯನ್ನು ಕೊಟ್ಟವರು ಶ್ರೀಪಾದರಾಜರು. ಎಂಥ ಅದ್ಭುತವಾಗಿ ಅದನ್ನು ರಚನೆ ಮಾಡಿಕೊಡ್ತಾರೆ ಅಂಥ ಕುಲಗುರುರಾಯರು. ಇನ್ನೇನು ಕೆಲಸ ಮಾಡ್ತಾರೆ ಅವರು? ಆವವನು ದೇಹದೊಳಗಿರಲು ಹರಿತ ನೆಲಸಿಹನು, ಆವವನು ತೊಲಗೆ ಹರಿತ ತೊಲಗುವ, ಆವವನು ದೇಹದೊಳ ಹೊರ ನಿಯಾಮಕನು, ಆ ವಾಯು ನಮ್ಮ ಕುಲಗುರುರಾಯನು. ಅದನ್ನೇ ಹೇಳ್ತಾರೆ. ಎಂಥವರು ನಮ್ಮ ಗುರುಗಳು? ಮಾತರಮೇ ಮಾತರಿಶ್ವನ್ ಪಿತರ ಅತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಂತರಾತ್ಮನ್. ಎಂಥ ಪ್ರಾರ್ಥನೆ ನಮ್ಮ ಮುಂದೆ ಇಟ್ಕೊಟ್ರು ತ್ರಿವಿಕ್ರಮ ಬಡಿದಾಚಾರ್ಯರು ರಚನೆ ಮಾಡಿಕೊಟ್ಟಾಗ. ಮಾತರಮೇ ಮಾತರಿಶ್ವನ್. ಹೌದಾ, ಅಂಥ ತಾಯಿ ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾರ ಅಂದರೆ ನೋಡಿ ಅಂತಾರೆ ಶ್ರೀಪಾದರಾಜರು. ಆವವನು ದೇಹದೊಳಗಿರಲು, ವಾಯುದೇವರಿದ್ದರೆ ಭಗವಂತ ಇರ್ತಾನೆ. ವಾಯುದೇವರು ಹೊರಟ್ರೆ ತಾನು ಹೊರಟು ಬಿಡ್ತಾನೆ, ಮುಲಾಜೇ ಇಲ್ಲ. ಅವರ ಹಿಂದೆನೇ ಹೊರಟು ಬಿಡ್ತಾನೆ, ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ವಾಯುದೇವರಿರೋ ತನಕ ಮಾತ್ರವೇ ಬೆಲೆ ಹೊರತು ವಾಯುದೇವರು ಹೊರಟರು ಅಂದರೆ ಅಲ್ಲಿಂದ ಹೊರಟು ಬಿಡ್ತಾನೆ, ಒಂದು ನಿಮಿಷ ನಿಲ್ಲೋದಿಲ್ಲ. ಆ ಜಾಗ ಬಿಟ್ಟು ವಾಪಸ್ ಹೊರಟೋಗ್ತಾನೆ. ಇದು ನಾವು ನೀವು ಮಾತಾಡಿಕೊಂಡಾಗ ಅಲ್ಲ, ಇದು ಉಪನಿಷತ್ತು ಹೇಳುತ್ತೆ. ವಾಯುದೇವರನ್ನು ಪರೀಕ್ಷೆ ಮಾಡಿದಾಗ ಎಲ್ಲ ದೇವತೆಗಳು ಒಂದೊಂದು ಸಂವತ್ಸರ ಬಿಟ್ಟು ಹೋದ್ರಂತೆ. ಇಡೀ ದೇಹ ಮಲಗಿಸಿದ್ರು. ಅಲ್ಲಿಂದ ಒಂದು ಸತಿ ಸೂರ್ಯ, ಒಂದು ಸತಿ ವರುಣ, ಒಂದು ಸತಿ ಇಂದ್ರ, ಹೀಗೆ ಒಬ್ಬರೊಬ್ಬರು ಹೋದರು. ಕೇಳಿದ್ರಂಥವ್ರು 1 ವರ್ಷ ಬಿಟ್ಟು ಹೋಗಿ ಬಂದ ಮೇಲೆ ವಿಚಾರಿಸ್ತಾರೆ, ಏನಾಯಿತು ಅಂತ. ಏನಿಲ್ಲ, ಕುರುಡ ಕಿವುಡ ಮೂಕ ಅಂತ ಕರೆದ್ರಷ್ಟೇ. ಕುರುಡ ಕಿವುಡ ಮೂಕನೆಂದೆನಿಸುವ, ಅದನ್ನೇ ಶ್ರೀಪಾದರಾಜರು ಹೇಳಿದರು. ಕುರುಡ ಅಂದರು ಸ್ವಲ್ಪ ದಿನ, ಮೂಕ ಅಂದರು.
ಸತ್ತೋದ ಅಂತ ಯಾವತ್ತೂ ಹೇಳಲೇ ಇಲ್ಲ ಅಂದರು. ಸತ್ತ ಅಂತ ಯಾವತ್ತೂ ಹೇಳಲಿಲ್ಲ. ಸತ್ತ ಅಂತ ಯಾವತ್ತಾದರೂ ಹೇಳ್ತಾರ ಅಂದರೆ ಹೌದು ಹೇಳ್ತಾರೆ ಅಂತಾರವ್ರು. ಹೇಳ್ತಾರೆ ಯಾವಾಗ? ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು. ಇವರೆಲ್ಲ ಇದ್ದು ಪ್ರಯೋಜನ ಇಲ್ಲ ಅಂತಲ್ಲ, ಆದರೆ ಇವರೆಲ್ಲ ಹೋದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇನು ಅರ್ಥ ಇಲ್ಲ. ಅವರೊಬ್ಬರು ಇದ್ದಾರಲ್ಲ ಕುಲಗುರುರಾಯರು, ಅವರಿರೋ ತನಕ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಯಾವತ್ತು ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು, ಯಾವಾಗ ಮುಖ್ಯ ಪ್ರಾಣ ದೇವರು ತೊಲಗುತ್ತಾರೋ ಅರಿತು ಪೆಣವೆಂದು ಪೇಳುವರು ಬುಧ ಜನ. ಅಲ್ಲಿ ತನಕ ಗೊತ್ತಿರೋರು ಯಾರು ಕುರುಡ ಮೂಕ ಅಂತಷ್ಟೇ ವ್ಯವಹಾರ ಮಾಡ್ತಾರೆ ಬಿಟ್ಟರೆ ಸತ್ತೋದ ಅಂತ ಯಾರು ಹೇಳೋದಿಲ್ಲ, ಹೆಣ ಅಂತ ಯಾರು ಹೇಳೋದಿಲ್ಲ. ಯಾವಾಗ ಹೇಳ್ತಾರೆ? ಮುಖ್ಯ ಪ್ರಾಣ ಹೊರಟಾಗ. ಆ ಪದ ಪ್ರಯೋಗ ನೋಡಿ, ಅವ್ರು ಹಾಕಬೇಕಾದ್ರೆ ಮುಖ್ಯ ಪ್ರಾಣ ಅಂದರು. ಇವರೆಲ್ಲ ಇರಬಹುದು, ಇದ್ದು ಏನೇ ತ್ರಾಣವನ್ನು ಕೊಡಬಹುದು, ತಿನ್ನಬಹುದು, ಕೈ ಕಾಲು ಅಲ್ಲಾಡಿಸ್ಬೋದು, ಕಿವಿಯಿಂದ ಕೇಳಿಸ್ಕೊಳ್ಬೋದು, ಕಣ್ಣಿಂದ ನೋಡಿ ಬೇಕಾದ ಮಾಡ್ಬೋದು. ವಾಯುದೇವರಿಲ್ಲ ಅಂತಾದರೆ ಏನೂ ನಡೆಯೋದಿಲ್ಲ. ಬೇಕಾದರೆ ನೀವೆಲ್ಲ ಕೂತ್ಕೊಳ್ಳಿ ಅಂತು ಮತ್ತೆ ಉಪನಿಷತ್ತು, ಎಲ್ಲ ದೇವತೆಗಳು ಬನ್ನಿ ನೀವೆಲ್ಲ ಕೂತ್ಕೊಳ್ಳಿ, ನಾನೊಬ್ಬ ಹೊರಗಡೆ ಹೋಗ್ತೀನಿ ಅಂದರು ವಾಯುದೇವರು. ನಾನು ಮಾತ್ರ ಹೊರಗಡೆ ಹೋಗ್ತೀನಿ. ಅವಾಗೇನಂತಾರೆ? ಅರಿತು ಪೆಣವೆಂದು ಪೇಳುವರು ಬುಧ ಜನ. ಆವಾಗ ಎಲ್ಲರೂ ಘಂಟಾಘೋಷವಾಗಿ ಹೇಳಿದ್ರು, ಕಣ್ಣಿನ ಅಭಿಮಾನಿ ದೇವತೆ ಇದ್ದಾನಪ್ಪ ಬದುಕಿದ್ದಾನೆ ಅಂತ ಯಾರೂ ಹೇಳಲಿಲ್ಲ, ಕಿವಿ ದೇವತೆ ಇದ್ದಾನಪ್ಪ ಬದುಕಿದ್ದಾನೆ ಅಂತ ಯಾರೂ ಹೇಳಲಿಲ್ಲ. ಏನು ಹೇಳಿದ್ರು? ಒಂದೇ ಮಾತು ಹೇಳಿದ್ರು, ಅರಿತು ಪೆಣವೆಂದು ಪೇಳುವರು ಬುಧ ಜನ. ಅದಕ್ಕೆ ಬುಧ ಜನ ಅಂದರು. ತಿಳಿದವರು ಇಂಥ ಮಾತಾಡ್ತಾರೆ ಬಿಟ್ಟರೆ ಮಿಕ್ಕದವರೆಲ್ಲ ಏನು ಹೇಳ್ತಾರೆ? ಸತ್ತೋದ್ರು ಅಂತಾರೆ, ಸತ್ತೋದ್ರಿ ಅವರು ಅಂತಾರೆ. ಕೆಲವರು ಮಾತ್ರ ಏನು ಹೇಳ್ತಾರೆ? ಪ್ರಾಣ ಹೋಯಿತು ಅಂತಾರೆ. ಕೆಲವರು ಪ್ರಾಣ ಹೋಯ್ತು ರೀ ಅವ್ರದ್ದು ಅಂತ, ಮಿಕ್ಕದವರೆಲ್ಲ ಸತ್ತೋದ್ರು. ಈ ಕೆಟ್ಟ ಕೆಟ್ಟ ಪದಪ್ರಯೋಗಗಳನ್ನು ಮಾಡ್ತಾರೆ. ಬುಧ ಜನ ಅಂತ ಯಾರಿದ್ದಾರೆ, ತಿಳ್ಕೊಂಡಿರೋರು, ಶಾಸ್ತ್ರಾಧ್ಯಯನ ಮಾಡಿರೋರು ಯಾರಿದ್ದಾರೆ, ಅವರು ಆ ದೇಹವನ್ನು ನೋಡಿದಾಗ ಈ ಮಾತು ಹೇಳ್ತಾರೆ, ಪ್ರಾಣ ಹೋಗಿದೆ. ಪ್ರಾಣ ಹೋಗಿದೆ ಅಂದರೆ ಪ್ರಾಣದೇವರು ಹೊರಗಡೆ ಹೋಗಿದ್ದಾರೆ ಅಂತ ಅರ್ಥ. ಪ್ರಾಣದೇವರು ಹೊರಗಡೆ ಹೋಗಿದ್ದಾರೆ, ಆದ್ದರಿಂದ ಪ್ರಾಣ ಹೋಗಿದೆ ಅನ್ನೋ ಪದವನ್ನು ಕೆಲವರು ಮಾತ್ರ ಪ್ರಯೋಗ ಮಾಡ್ತಾರೆ. ಯಾರು ಬುಧ ಜನರೋ ಅವರು ಮಾತ್ರ ಅಂಥ ಮಾತು ಹೇಳ್ತಾರೆ ಅಂತಾರೆ ಶ್ರೀಪಾದರಾಜ. ಶಾಸ್ತ್ರವನ್ನು ತಿಳ್ಕೊಂಡವ್ರು ಮಾತ್ರ ಆ ಮಾತು ಹೇಳ್ತಾರೆ ಬಿಟ್ಟರೆ ಬೇರೆಯವರೆಲ್ಲ ಏನು ಹೇಳ್ತಾರೆ? ಸತ್ತೋದ್ರು ಅಂತಾರೆ. ಪಾಪರಿ ಇಷ್ಟು ದಿನ ಇರಬೇಕಾಗಿತ್ತು, ಇರಲಿಲ್ಲ, ಹೊರಟೋದ್ರು, ಹಾಗೆ ಹೀಗೆ ಸಾವಿರ ಮಾತುಗಳನ್ನು ಹೇಳ್ತಾರೆ. ತಿಳಿದವರು ಮಾತ್ರ ಪ್ರಾಣ ಹೋಯ್ತು ಅಂತಾರೆ, ಪ್ರಾಣ ಹೋಯ್ತು. ಹೀಗೆ ಇಂಥ ಸಾಮರ್ಥ್ಯ ಭಗವಂತ ವಾಯುದೇವರಿಗೆ ಕೊಟ್ಟಿದ್ದಾನೆ. ಯಾವ ದೇವತೆಗಳಿಂದಲೂ ಸಾಧ್ಯ ಆಗದ ಕೆಲಸವನ್ನು ಮುಖ್ಯ ಪ್ರಾಣದೇವರು ಮಾಡಿಕೊಡ್ತಾರೆ. ಪ್ರಾಣಾಗ್ನಿ ಒಳಗಡೆ ನಿಂತು ಅಂಥ ಕೆಲಸ ಮಾಡಿಸ್ತಾರೆ. ಒಳಗಡೆ ನಿಂತು ಅಂಥ ಕೆಲಸ ಮಾಡಿಸ್ತಾರೆ ಅಂದರೆ ಯಾರ್ಯಾರು ಒಳಗಡೆ ನಿಂತ್ಕೊಳ್ತಾರೆ ಅವರು? ಸುರರೊಳಗೆ, ನರರೊಳಗೆ, ಸರ್ವಭೂತಗಳೊಳಗೆ ಪರತರ ನೆನೆಸಿ ನಿಯಾಮಿಸಿ ನೆಲಸಿಹ ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದಳು ಗುರುಕುಲ ತಿಲಕ ಮುಖ್ಯ ಪವಮಾನನು. ಎಲ್ಲೆಲ್ಲಿದ್ದಾರಪ್ಪ ವಾಯುದೇವರು? ಎಲ್ಲಿಲ್ಲ ಅಂತ ಫಸ್ಟ್ ಹೇಳಿ ಅಂತಾರೆ. ಎಲ್ಲಿಲ್ಲ ಹೇಳಿ, ಆಮೇಲೆ ಎಲ್ಲೆಲ್ಲಿದ್ದಾರೆ ಅನ್ನೋದನ್ನು ನೋಡೋಣ. ಸುರರೊಳಗೆ ಇವತ್ತು ದೇವತೆಗಳು ತಾವು ಉಸಿರಾಡ್ತಾ ಇದ್ದಾರೆ, ಅವರು ನಿಂತಿದ್ದಾರೆ ಅಂದರೆ ಅದಕ್ಕೆ ಕಾರಣ ವಾಯುದೇವರೇ. ಒಂದು ಪ್ರಸಂಗ ರಾಮಾಯಣದಲ್ಲಿ ಹೇಳ್ತಾರೆ. ಎಲ್ಲ ಹನುಮಂತ ದೇವರು ಹುಟ್ಟಿದ ಕೂಡಲೇ ಒಂದು ಕತೆ ಹೇಳ್ತಾರಲ್ಲ, ಹಣ್ಣು ಅಂತ ತಿಳ್ಕೊಂಡು ಮೇಲಕ್ಕೆ ಹಾರಿದ್ರು. ಅಲ್ಲಿ ಸೂರ್ಯ ಇಂದ್ರದೇವರು ಬಂದು ವಜ್ರಾಯುಧದಿಂದ ಹೊಡೆದಾಗ ಆ ಮೂತಿಯೆಲ್ಲ ಊದ್ಕೊಳ್ತು, ಹನುಮಂತ ದೇವರಾದರು, ಸೊಟ್ಟ ಆಯಿತು, ಹಾಗೆ ಹೀಗೆ ಎಲ್ಲ ಹೇಳ್ತಾರಲ್ಲ. ಕಥೆ ನಂಬಲಿಕ್ಕೆ ಸಾಧ್ಯವ? ರಾಮಾಯಣವೇ ಹೇಳ್ತಾರದನ್ನು. ಭಂಗೇ ಕೃತೆ, ಭಂಗ ಆದರೂ ಹೊಡೆದರೂ ಕೂಡ ಇವರಿಗೇನು ವ್ಯತ್ಯಾಸ ಆಗಲೇ ಇಲ್ಲ. ಅವರದನ್ನು ಜೋರಾಗಿ ಹೊಡೆದಂತೆ ಇಂದ್ರ ವಜ್ರಾಯುಧದಿಂದ ಹೊಡೆದ್ರು. ಭಂಗೇ ಪ್ರಸಕ್ತೇಪಿ ಭಂಗಮಾಪ ಅಂತಾರವ್ರು. ಹೊಡೆದ್ರು ಏನೂ ತೊಂದರೆ ಆಗಲಿಲ್ಲ ಅಂತ. ಅವಾಗ ಆಶ್ಚರ್ಯಪಟ್ಟ ಹನುಮಂತ ಅಂತ ಕರೆದದ್ದವರನ್ನು. ಅಭ್ರಮಂ ಭಂಗರಹಿತಂ ಅಂತ ನಾವೇ ಸ್ತೋತ್ರ ಮಾಡೋದು. ಆಮೇಲೆ ಅವರು ಹೊಡೆದ ಕೂಡಲೇ ಭಂಗ ಆಯಿತು, ಮೂತಿಯೆಲ್ಲ ಸೊಟ್ಟಾಯಿತು ಅಂತ ಹೇಳಿದ್ರೆ ಏನು ಪ್ರಯೋಜನ ಬರುತ್ತೆ? ಆವಾಗ ವಾಯುದೇವರು ತಮ್ಮ ಶ್ವಾಸವನ್ನು ಒಂದು ಸತಿ ಹಿಡಿದಿಟ್ಕೊಳ್ತಾರಂತೆ. ಎಲ್ಲ ದೇವತೆಗಳು ಒದ್ದಾಡಿ ಹೋಗ್ತಾರೆ. ಹೇಗೆ ಬದುಕಬೇಕು, ಹೇಗೆ ಜೀವನ ಮಾಡಬೇಕು ಎಲ್ಲ ಓಡ್ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಕ್ಷಮಿಸ್ಬಿಡಿ, ತಪ್ಪಾಗೋಯ್ತು, ಅಜ್ಞಾನದಿಂದ ಕೆಲಸ ಮಾಡಿದ್ವಿ ಅಂತ. ಆಮೇಲೆ ಉಸಿರು ಒಂದು ಸತಿ ಹೊರಗಡೆ ಬಿಟ್ಟಾಗ ಎಲ್ಲ ರುದ್ರಾದಿ ದೇವತೆಗಳಿಗೂ ಕೂಡ ಕಟ್ಟಿದ ಉಸಿರು ಆಮೇಲೆ ಆಡ್ಲಿಕ್ಕೆ ಶುರು ಆಯಿತು. ಉಸಿರಿನ ಬೆಲೆ ಇವಾಗ ನಮಗೆ ಅರ್ಥ ಆಗ್ತಾ ಇದೆ. ಇದ್ದಾರ ವಾಯುದೇವರು ಅಂತ ಇಷ್ಟು ದಿನ ಯಾರಿಗೂ ಗೊತ್ತಿರಲಿಲ್ಲ. ಸುರರೊಳಗೆ, ನರರೊಳಗೆ,
ನರರೊಳಗೆ ಎಂದಾಗ ಎಲ್ಲ ನರರೊಳಗೆ ಇದ್ದಾರೆ ವಾಯುದೇವರು ಅಂದರೆ ನೋಡ್ರಿ ಅಂತಾರೆ. ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಗೊತ್ತಾಗುತ್ತೆ. ಒಂದೊಂದು ಸಿಲಿಂಡ್ರನ್ನ ಎತ್ಕೊಂಡು ಬರಬೇಕಾದ್ರೆ ಅದಕ್ಕೆ 1000, 2000, 3000 ಬೆಲೆ ಕೊಟ್ಟು ಆ ಸಿಲಿಂಡರ್ಗಳನ್ನು ಎತ್ಕೊಂಡು ಬಂದು ಮನೆಯಲ್ಲಿಟ್ಟು ಉಸಿರಾಡ್ತಾ ಇದ್ದೀವಲ್ಲ. ಮಾತರಮೇ ಮಾತರಿಶ್ವನ್, ತಾಯಿಯ ರೀತಿಯಲ್ಲಿ ಹಗಲು ರಾತ್ರಿ ನಾವೇನು ಕೊಡದೇ ಇದ್ದರೂ ಇದೊಂದು ಅದ್ಭುತವಾದ ಭಗವಂತನ ಸೇವೆ, ಹಂಸಮಂತ್ರ ಜಪ ಅಂತ ತಿಳ್ಕೊಂಡು ಹಂಸಸ್ಸೋಹಂ ಸ್ವಾಹ ಅಂತ ಪ್ರತಿನಿತ್ಯದಲ್ಲಿ ಮಾಡಿದರಲ್ಲ. ಏನು ಕೊಟ್ಟಿದ್ದೀವಿ ನಾವು ವಾಯುದೇವರಿಗೆ? ಕನಿಷ್ಠ ಪಕ್ಷ ಶ್ರೀಪಾದರಾಜರ ಆರಾಧನೆಯ ನಿಮಿತ್ತ ಈ 3 ದಿನಗಳಲ್ಲಿ 108 ಬಾರಿ ಮಧ್ವನಾಮವನ್ನು ಹೇಳ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಅದನ್ನು ಪಾರಾಯಣ ಮಾಡೋದಿದೆಯಲ್ಲ, ಇದು ದೊಡ್ಡ ವಾಯುದೇವರ ಸೇವೆ.